ಬರ್ರಿ ಮತ್ತೊಮ್ಮೆ ಎಲ್ಲ ನಮ್ಮ ಜವಾರಿ ಮಂದಿಗೆ UK ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ವೊಕ್ಯಾಬ್ಯುಲರಿ ಕ್ಲಾಸಸ್ಗೆ ಸ್ವಾಗತ. ಒಂದು 2 ದಿನ ನನಗೆ ಆರೋಗ್ಯ ಸರಿ ಇರದ ಕಾರಣ ನಾನು ವಿಡಿಯೋ ಮಾಡೋಕ್ಕಿಲ್ಲ, ಅದಕ್ಕೆ ಕ್ಷಮೆ ಇರಲಿ. ಈಗ ಸದ್ಯದಲ್ಲೇ ನಮ್ಮ GPSTR ಮತ್ತು PSTR ಕನ್ಫರ್ಮ್ ಆಗೋದಂತೂ ಅದಾವ ಅಂತೇಳಿ ಎಲ್ರಿಗೂ ಗೊತ್ತದ. ಭಾಳಷ್ಟು ಸ್ಪೀಡ್ ಪ್ರೊಸೀಜರ್ ಅದ ಅನ್ನೋದು ಗೊತ್ತದ. ಇಂಥದ್ರೊಳಗೆ ನಾವು ನಮ್ಮನ್ನೇ ನಂಬಿ ನೀವು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿರ್ತೀರಿ, ಅದು ಮಾಡಲಿಲ್ಲಪ್ಪ ಅಂತ ಬೇಜಾರಾಗ್ತದೆ. ದಯಮಾಡಿ ಬೇಜಾರು ಮಾಡ್ಕೊಬೇಡ್ರಿ. ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ದಿನ ನಾವು ವಿಡಿಯೋನ ತಪ್ಸಂಗಿಲ್ಲ. ಪ್ರತಿದಿನ ನಾವೇನು ಮಾಡ್ತೀವಪ್ಪ ಅಂತಾರೆ ವಿಡಿಯೋನ ಹಾಕ್ತೀವಿ. ಮತ್ತೊಮ್ಮೆ ಈಗಾಗಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಯಾಚಿಸ್ತಾ, ಇನ್ನು ಮುಂದಿನದಾಗಿ ನಾವು ಏನು ಮಾಡಬೇಕು ಅಂತೇಳಿ 3 ದಿನದ ಹಿಂದೆ ಪ್ಲ್ಯಾನ್ ಮಾಡಿ ಇಟ್ಟಿದ್ವಿ. ಆದರೆ ಅನಿವಾರ್ಯ ಪರಿಸ್ಥಿತಿ ಮಾಡಲಿಕ್ಕಾಗಲಿಲ್ಲ. ಇವತ್ತೇನಾಗ್ಯದಪ್ಪ ಅಂತಾರೆ ನಾವು ನಿಮ್ಮ ಮುಂದೆ ಪ್ರಶ್ನೆ ಪತ್ರಿಕೆಗಳ ಮುಖಾಂತರ ಬಂದೀನಿ. ಸುಮಾರು 2023, 24, 25ರ TET ಪ್ರಶ್ನೆ ಪತ್ರಿಕೆಗಳಿವು. ಈ TET ಪ್ರಶ್ನೆ ಪತ್ರಿಕೆಗಳಲ್ಲಿ ಬಿದ್ದಿರ್ತಕ್ಕಂತಹ ಕ್ವಶನ್ಗಳೇ CET ಒಳಗೂ ಏನಾಗ್ಯಾವಪ್ಪ ಅಂತಾರೆ ರಿಪೀಟ್ ಆಗ್ಯಾವ್ರಿ. ಅದಕ್ಕೆ 2023, 24, 25 ಈ 3 ವರ್ಷ TET ಪ್ರಶ್ನೆ ಪತ್ರಿಕೆಗಳನ್ನ ನಾವು ಬಿಡಿಸಿದಪ್ಪ ಅಂತಂದರೆ ಆಲ್ಮೋಸ್ಟ್ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಏನೇನು ಕಲ್ಕೊಂಡಿವಿ ಅನ್ನೋದು ಏನಾಕತ್ತಪ್ಪ ಕ್ಲಿಯರ್ ಆಕತ್ರಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಏನು ಮಾಡೀವಿ ಇವತ್ತಿನ ವಿಡಿಯೋನ ಮಾಡಕತ್ತೀವಿ. ಬರ್ರಿ ತಡ ಮಾಡೋದು ಬೇಡ, ಪ್ರಶ್ನೆ ಪತ್ರಿಕೆಗಳಿಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನದಪ್ಪ ಅಂದರೆ 2023ರ TET ಒಳಗೆ 6ರಿಂದ 8ನೇ ತರಗತಿಯವರಿಗೆ ತಗೊಳ್ತಕ್ಕಂಥ 2ನೇ TET ಒಳಗೆ ಏನದಪ್ಪ ಅಂತಾರೆ ಪ್ರಶ್ನೆ ಏನು? ದ ಬ್ರಿಡ್ಜ್ ವಾಸ್ ಬಿಲ್ಟ್ ಡ್ಯಾಶ್ ದ ರಿವರ್. ದ ಬ್ರಿಡ್ಜ್ ವಾಸ್ ಬಿಲ್ಟ್ ಡ್ಯಾಶ್ ದ ರಿವರ್. ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಂಡು. ಬ್ರಿಡ್ಜ್ ಅಂದರೆ ಏನ? ಸೇತುವೆ. ಸೇತುವೆಯು ನದಿಗೆ ಡ್ಯಾಶ್ ಆಗಿ ಕಟ್ಟಲಾಗಿದೆ. ನೋಡ್ರಿ, ಬ್ರಿಡ್ಜ ನದಿಗೆ ಡ್ಯಾಶ್ ಮಾಡಿ ಕಟ್ಟಲಾಗಿದೆ ಅಂದರೆ ಹೊಳಿಗೆ ಬ್ರಿಡ್ಜ್ ಕಟ್ಟಿರ್ತಾರಲ್ರಿ, ಅದ್ರ ಬಗ್ಗೆ ಪ್ರಶ್ನೆ ಇದು. ನಮಗೆ ಮೊದಲು ಕ್ಲಾರಿಟಿ ಇರಬೇಕು. ಏನು ಕ್ಲಾರಿಟಿ ಇರಬೇಕು? ಬ್ರಿಡ್ಜನ್ನು ನಾವು ಕಟ್ಟಿದ್ದೀವಿ. ಹೆಂಗೆ ಕಟ್ಟಿರ್ತೀವಿ ರೀ? ನದಿ ದಾಟಕ್ಕೆ ಕಟ್ಟಿರ್ತೀವಿ, ಅಡ್ಡಾಡ್ ಕಟ್ತೀವಿ, ಹೌದಿಲ್ಲ? ಅದು ತಲೆಯಾಗಿತ್ತಪ್ಪ ಅಂತಂದ್ರೆ ನಾವು ಉತ್ತರವನ್ನು ಕರೆಕ್ಟ್ ಬರಿಬೋದು. ಯಾಕಂದ್ರೆ ಉಳ್ಕಿದ್ದು ರೂಲ್ಸ್ ಎಲ್ಲ ಗೊತ್ತದಾವ ನಿಮ್ಗೆ. ಹಾಗೆ ಸುಮ್ಮನೆ ಹೋಗೋದು ಬೇಡ, ಬರೀ ಉತ್ತರ ಆಟ ನೋಡ್ಕೊಂಡು ಹೋಗೋದು ಬೇಡ. ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳ ಬಗ್ಗೆನೂ ಚರ್ಚೆ ಮಾಡ್ಕೊಂಡು ಬಿಡೋಣ. ಯಾಕಂದ್ರೆ ಚರ್ಚೆ ಮಾಡ್ಕೊಂಡಿವಪ್ಪ ಅಂದ್ರೆ ಒಂದಕ್ಕೊಂದು ಲಿಂಕ್ ಸಿಕ್ಕ ಮತ್ತೊಂದು 4 ಸ್ಟಡಿ ಹಾಕವು. ಆಪ್ಷನ್ ಎ ಅಕ್ರಾಸ್, ಆಪ್ಷನ್ ಬಿ ಆಟ್, ಆಪ್ಷನ್ ಸಿ ಅಲಾಂಗ್, ಆಪ್ಷನ್ ಡಿ ಇನ್. ಇದರೊಳಗೆ ಯಾವುದು ಉತ್ತರ? 4ರಿಂದ ಬರ್ನು ರೀ. ಡಿ ಇನ್ನನ್ನು ಎದ್ರ ಬಳಸ್ತೀವಿ? ನಾವು ಎನ್ಕ್ಲೋಸ್ಡ್ ಏರಿಯಾದಾಗ ಬಳಸ್ತೀವಿ. ಹಂಗಾರೆ ನದಿಯ ಒಳಗೆ ಬ್ರಿಡ್ಜ್ ಕಟ್ಟೋಕ್ಕಾಗೋದಿಲ್ಲ. ನದಿ ಒಳಗೆ ಬ್ರಿಡ್ಜ್ ಕಟ್ಟರೆ ಏನಾಕತ್ತಿ? ಮ್ಯಾಗಿನ ನೀರು ಅದು ಹೋಗತ್ತಿ, ಅದು ಕಟ್ಟಿ ಉಪಯೋಗ ಇಲ್ಲ. ಆಪ್ಷನ್ ಸಿ ಅಲಾಂಗ್. ಅಲಾಂಗ್ ಅಂದ್ರೆ ನದಿಯ ಗೊಂಟ, ಅಂದ್ರೆ ಅಲಾಂಗ್ ಅಂದ್ರೆ ಅದ್ರ ಜೊತೆಗೆ ಅಂತ ಅರ್ಥ. ಅದ್ರ ಜೊತೆಗೆ ಬ್ರಿಡ್ಜ್ ಕಟ್ಕೊಂಡು ಹೊಂಟ್ರೆ ಬ್ರಿಡ್ಜ್ ನೀವು ಹೊಳೆಯೋಗಿ ದಾಟಕ್ಕಾಗೋದಿಲ್ಲ. ನೆಕ್ಸ್ಟ್ ಬಿ ಆ್ಯಟನ್ನು ಎಲ್ಲಿ ಬಳಸ್ಬೇಕು ಅನ್ನೋದು ಹೇಳ್ತಿ. ಅಟ್ ದ ಸ್ಪೆಸಿಫಿಕ್ ಸ್ಪಾಟ್ ರೀ, ಅಂದ್ರೆ ಪಾಯಿಂಟ್ ಇರ್ಬೇಕು, ಅದು ಪೀಕ್ ಪಾಯಿಂಟ್ ಇರಬೇಕು, ಇಲ್ಲ ಮತ್ತು ಏನಾದರೂ ಒಂದು ದಂಡೆ ಇರಬೇಕು ಅಂತಲ್ಲಿ ಹೇಳ್ತೀವಿ. ಹಂಗಾರೆ ನೀವು ಹೊಳಿ ತುದಿಗೆ ಅಥವಾ ಹೊಳಿ ಚೇಡಿ ದಂಡಿಯೋ ಏನೋ ಬ್ರಿಡ್ಜ್ ಕಟ್ಕೊಂಡ್ರಪ್ಪ ಅಂತಾರೆ, ಆ ಚೇಡಿ ದಂಡಿಗೆ ಹೋಗಿ ಮುಟ್ಟಾವ್ರೆ ಅವನು. ಸೊ ಇವು 3 ಅಲ್ಲ ಅಂದ್ಮೇಲೆ ಉಳಿದಿದ್ದು ಯಾವುದು? ಆಪ್ಷನ್ಗೆ ಅಕ್ರಾಸ್. ಅಕ್ರಾಸ್ ಅಂದರೆ ಏನಪ್ಪ ಅಂದರೆ ಅಡ್ಡಲಾಗಿ, ನದಿಗೆ ಅಡ್ಡಲಾಗಿ ಬ್ರಿಡ್ಜನ್ನು ಕಟ್ಟಲಾಗಿದೆ. ಸೊ ಎ ಆಪ್ಷನನ್ನು ನಾವು ಹಾಕಿದೀಪ್ಪ ಅಂತಾರೆ ನಮಗೇನಾಗತ್ತೆ? 1 ಮಾರ್ಕ್ಸ್ ನಮ್ಮ ಅಕೌಂಟ್ರೊಳಗೆ ಬೀಳ್ತದೆ. ಇನ್ನು 2ನೇ ಕ್ವಶನ್ ಏನಪ್ಪ ಅಂದ್ರೆ ವಿ ಹ್ಯಾವ್ ನೋ ಪ್ಲೇಸ್ ಟು ಲೈವ್. ವಿ ಹ್ಯಾವ್ ನೋ ಪ್ಲೇಸ್ ಟು ಲೈವ್. ನಮಗೆ ಜೀವಿಸಲು ಸ್ಥಳ ಇಲ್ಲ. ನಮಗೆ ಜೀವಿಸಲು ಸ್ಥಳ ಇಲ್ಲ ಅಂದರೆ ಲೈವ್ಗೆ ಅಂಡರ್ಲೈನ್ ಮಾಡ್ಯಾರ. ಲೈವ್ಗೆ ಏನು ಮಾಡ್ಯಾರ? ಅಂಡರ್ಲೈನ್ ಮಾಡ್ಯಾರ. ಆ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದ ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಏನು ಅಂತಕ್ಕಂಥ ಪ್ರಶ್ನೆ. ಈಗ ಕೆಳಗೆ ಆಪ್ಷನ್ ಕೊಟ್ಟಾನ. ಎ ನೌನ್, ಬಿ ವರ್ಬ್, ಮತ್ತೊಮ್ಮೆ ನೋಡ್ರಿ. ಎ ನೌನ್, ಬಿ ವರ್ಬ್, ಸಿ ಅಡ್ಜೆಕ್ಟಿವ್, ಡಿ ಆಡ್ವರ್ಬ್. ಪ್ರಶ್ನೆ ಕ್ಲಿಯರ್ ಅದ, ಭಾಳ ಈಜಿ ಅದ ರೀ. ಕೆಲವೊಂದಿಷ್ಟು ಜನ ಲೈವ್ ಅಂದ ತಕ್ಷಣ ಕನ್ಫ್ಯೂಷನ್ ಆಗೋದು ಸಹಜ ರೀ. ಲೈವ್ ಬದುಕಲು ಅದು ವರ್ಬೋ ಅಥವಾ ನೌನು ಅಂತೇಳಿ ಕನ್ಫ್ಯೂಸ್ ಆಕೀವಿ ನಾವು. ಆದರೆ ಇಲ್ಲಿ ಲೈವ್ ಅಂತಕ್ಕಂಥದ್ದು ವರ್ಬ್ ಆಗ್ತದೆ ರೀ. ಹೆಂಗೆ ವರ್ಬ್ ಆಕತಿ? ನಿಮಗೆ ಎದಕ್ಕೆ ಜಾಗ ಇಲ್ಲ ಅನ್ನಕತ್ತೀರಿ? ನೀವು ಜೀವನ ನಡ್ಸೋಕ್ಕೆ ಜಾಗ ಇಲ್ಲ ಅಂತ ಹೇಳಕತ್ತೀರಿ. ಸೊ ಇಲ್ಲಿ ಏನಾಕತ್ತಿದು? ವರ್ಬ್ ಆಕತಿ.
ನೌನ್ ಅಂದಾಗ ಇಲ್ಲಿ ನೌನ್ ಯಾವ್ಯಾವ ಅದಾವ? ವಿ ಹ್ಯಾವ್, ನೋ ಪ್ಲೇಸ್, ಪ್ಲೇಸು ನೌನೆ, ವಿ ಬಿ, ವಿ ಏನಪ್ಪ ಅಂದ್ರೆ ಪ್ರನೌನ್. ನೆಕ್ಸ್ಟ್ ಅಡ್ಜೆಕ್ಟಿವ ಇಲ್ಲಿದ್ರಾಗ. ಅಡ್ಜೆಕ್ಟಿವ್ ಅಂದ್ರೆ ನೌನನ್ನು ಹೊಗಳ್ತಕ್ಕಂಥ ಪದ ಇಲ್ಲ. ಆ್ಯಡ್ವರ್ಬ ಅಲ್ಲಿಯೂ ಕೂಡ ಏನಿಲ್ಲ, ಪದ ಇಲ್ಲ. ಹಾಗಾಗಿ ಇದು ನೇರವಾಗಿರ್ತಕ್ಕಂಥ ಭಾಳಷ್ಟು ಈಜಿ ಪ್ರಶ್ನೆ. ಇದ್ರ ಉತ್ತರ ಏನಪ್ಪ ಅಂದ್ರೆ ವರ್ಬ್ ರೀ. ವರ್ಬ್ ಅಂದ್ರೆ ಕ್ರಿಯಾಪದ. ನಮಗೆ ಜೀವನ ನಡೆಸಲು ಏನಿಲ್ಲ, ಜಾಗ ಇಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಏನಾಗೈತಪ್ಪ ಅಂದ್ರೆ ಇಲ್ಲಿ ಪ್ರಶ್ನೆ ಏನೋ ಕೇಳಿದಾರೆ. ಆ ಲೈವ್ ಅಂತಕ್ಕಂಥ ಪದಕ್ಕೆ ನೀವು ವರ್ಬ್ ಅನ್ನೋದನ್ನು ಏನಾದರೂ ಆಪ್ಷನ್ ಹಾಕಿದ್ರಪ್ಪ ಅಂದ್ರೆ ನಿಮಗೆ 1 ಮಾರ್ಕ್ಸ್ ಸಿಗ್ತದೆ. ಇನ್ನು 2024 ಅಲ್ಲಿಯೂ ಕೂಡ 2 ಪ್ರಶ್ನೆ ಬಿದ್ದಾವೆ ಪಾರ್ಟ್ಸ್ ಆಫ್ ಸ್ಪೀಚ್ ಮ್ಯಾಗ. ನೋಡಿರಿ, ಅವು 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನೀವು ಕರೆಕ್ಟಾಗಿ ಮಾಡಿದ್ರಪ್ಪ ಅಂತಾರೆ ಪ್ರತಿ ಸರ್ತಿ TET ಒಳಗೆ 2 ಮಾರ್ಕ್ಸ್ ಬಿದ್ದಾವೆ. CET ಒಳಗೂ 2 ಮಾರ್ಕ್ಸಿನ ಕ್ವಶನ್ ಬಿದ್ದಾವೆ ರೀ. ಅದಕ್ಕೆ ಲಕ್ಷ ಕೊಟ್ಟು ಕೇಳ್ರಿ. ಈಗ 8 ಅಂತೂ ನಾವು ಆಲ್ರೆಡಿ ಹೇಳಿ ಮುಗಿಸಿವಿ. ಅದ್ರಾಗ ಎಷ್ಟು ಬೇಕು ಅಷ್ಟೇ ಹೇಳೇನ್ರಿ, ನಾನು ಹೆಚ್ಚು ಹೇಳಿಲ್ಲ. ಒಂದು ಬಿಟ್ಟು ಹೋಗಿತ್ತು, ಅದನ್ನು ಈ ವಿಡಿಯೋದಾಗ ಹೇಳ್ತೀನಿ. ಒಂದು ಬಿಟ್ಟು ಹೋಗಿತ್ತಂದ್ರೆ ಏನಪ್ಪ, ನಾ ಅದು ಕೇಳಿರಿಕ್ಕಿಲ್ಲ ಅಂತ ಹೇಳಿದ್ದೆ. ಎಲ್ಲೋ ರೇರ್ ಕೇರ್ ಬಿ ಹೇಳ್ತಾನಂತ ಹಿಂದಿನ ವಿಡಿಯೋದಾಗ ಹೇಳಿದ್ದೆ, ಇಲ್ಲಿ ಹೇಳ್ತಾನೆ ರೀ ಅದನ್ನು. ಈಗ 2024 ಮೊದಲನೇ ಪ್ರಶ್ನೆ ಏನು ಬಿದ್ದಿತ್ತಪ್ಪ ಅಂತಾರೆ, ರಂಗ ಬಿಕಮ್ ಫ್ಯಾಟರ್ಡ್ ಡ್ಯಾಶ್ ಹಿ ವಾಸ್ ಆಫರ್ಡ್ ಮನಿ ಆ್ಯಂಡ್ ಬಿಡಿ. ರಂಗ ಏನಾಗ್ಬಿಟ್ಟಪ್ಪ ಅಂತಂದ್ರೆ ಸ್ತಬ್ಧ ಆದ. ಯಾಕೆ ಸ್ತಬ್ಧ ಆದ? ಅವನಿಗೆ ದುಡ್ಡ ಮತ್ತು ಬೀಡಿ, ಸೇದ್ಲಿಕ್ಕೆ ಬೀಡಿಯನ್ನು ಕೊಡ್ತೀನಿ ಅಂತ ಹೇಳಿದಾಗ ನೋಡ್ರಿ, ತಲೆಯಾಗಿರಲಿ, ಇದು ಪ್ಯಾಸೇಜ್ ಕೊಟ್ಟು ಕೆಳಗೆ ಪ್ರಶ್ನೆ ಕೊಟ್ಟಾರ. ನಾ ಇಡೀ ಪ್ಯಾಸೇಜನ್ನು ಕೊಟ್ಟಿಲ್ಲ. ಇಲ್ಲಿ ಪ್ಯಾಸೇಜ್ ಕೊಟ್ಟು ಕೆಳಗೆ ಪ್ರಶ್ನೆ ಕೊಟ್ಟರು ಕೂಡ ಇದು ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟದ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಡ್ತದಪ್ಪ ಅಂತಾರೆ, ಕಂಜಕ್ಷನ್ಗೆ ಸಂಬಂಧಪಡ್ತದೆ ರೀ. ಅಂದರೆ ಇಲ್ಲೇನು ಮಾಡೋಕ್ಕತ್ತತಿ, ರಂಗ ಬಿಕಮ್ ಪ್ಲಾಟರ್ಡ ಮತ್ತು ಹಿ ವಾಸ್ ಆಫರ್ಡ್ ಮನಿ ಆ್ಯಂಡ್ ಬಿಡಿ ಅಂತೇಳಿ. ಅಂದ್ರೆ ಒಂದು ಡಿಪೆಂಡೆಂಟ್ ಕ್ಲಾಸನ್ನು ಇಂಡಿಪೆಂಡೆಂಟ್ ಕ್ಲಾಸ್ಗೆ ಜೋಡಿಸ್ತಕ್ಕಂಥ ಕೆಲಸ ಮಾಡಕತ್ತೀವಿ. ಇಲ್ಲಿ ಯಾವ ಪದವನ್ನು ತುಂಬಿದ್ರೆ ಸೂಕ್ತ ಅಂತಕ್ಕಂಥದ್ದು, ಎ ವೆನ್, ಬಿ ಹೂ, ಸಿ ಹೂಸ್, ಡಿ ವೈ. ನೋಡ್ರಿ, ಹೂ ಅಂದರೆ ಯಾರು, ಹೂಸ್ ಅಂದರೆ ಯಾರದ್ದು, ವೈ ಅಂದರೆ ಏಕೆ, ಹೆಣ್ಣು ಅಂದರೆ ಯಾವಾಗ. ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. ರಂಗ ಸ್ತಬ್ಧನಾದ ಯಾವಾಗ? ಅವನಿಗೆ ದುಡ್ಡು ಮತ್ತು ಬಿಡಿಯನ್ನು ಆಫರ್ ಮಾಡಿದಾಗ ಸ್ತಬ್ಧನಾದ. ಹೌದಿಲ್ಲ? ಹಾಗಾದರೆ ಇಲ್ಲಿ ನೇರವಾದ ಪ್ರಶ್ನೆ ಅದ, ಅಂಥದ್ದೇನು ಕ್ಲಿಷ್ಟಕರ ಇಲ್ಲ. ಇಲ್ಲಿ ನೇರವಾಗಿ ನೀವು ಕಂಜಕ್ಷನನ್ನು ಯಾವ್ದು ಹಾಕಬೇಕು, ಹೆಣ್ಣು ಅಂತಕ್ಕಂಥದ್ದನ್ನು ಹಾಕಬೇಕು. ಹೆಣ್ಣು ಹಾಕಿದ್ರಪ್ಪ ಅಂದ್ರೆ ಇದೇನು ಸರಿಯಾದ ಉತ್ತರ. ಇಲ್ಲಿ ನಿಮಗೆ 1 ಮಾರ್ಕ್ಸ್ ಸಿಗ್ತದೆ. ಸೇಮ್ ಪ್ಯಾಸೇಜ್ ಒಳಗೆ ಮತ್ತೊಂದು ಪ್ರಶ್ನೆ ಕೇಳೋಣ, ಅದು ಕೂಡ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸಂಬಂಧಪಟ್ಟಿದ್ದದ. ಅದೇನಪ್ಪ ಅಂತಂದರೆ, ರಂಗ ವಾಂಟೆಡ್ ಡ್ಯಾಶ್ ವರ್ಕ್ ಫಾರ್ ಡ್ಯಾಶ್ ರುಪೀಸ್. 2 ಡ್ಯಾಶ್ ಇದಾವ, 2 ಆಪ್ಷನ್ ತುಂಬಬೇಕು, ಭಾಳ ಚಿತ್ತು ಕೊಟ್ಟು ತುಂಬಕ್ರಿ. ರಂಗ ವಾಂಟೆಡ್ ಡ್ಯಾಶ್ ವರ್ಕ್ ಫಾರ್ ಡ್ಯಾಶ್ ರುಪೀಸ್. ರಂಗ ಕೆಲಸ ಮಾಡಲು ಇಚ್ಛಿಸಿದ್ದ ಯಾವುದಕ್ಕಾಗಿ? ಡ್ಯಾಶ್ ರುಪೀಸ್ ಸಲುವಾಗಿ. ಅವನಿಗೊಂದು ಕೆಲವೊಂದಿಷ್ಟು ಅಮೌಂಟ್ ಬೇಕಾಗಿತ್ತು, ಅದರ ಸಲುವಾಗಿ ಏನು ಮಾಡಿದ್ದ, ಕೆಲಸ ಮಾಡ್ಲಿಕ್ಕೆ ಇಚ್ಛಿಸಿದ್ದ. ಆ ಕೆಲಸ ಮಾಡ್ಲಿಕ್ಕೆ ಇಚ್ಛಿಸಿದ್ದಕ್ಕೆ ಕೆಳಗೆ ನೋಡ್ರಿ, ಎ TWO2 ರೀ, TWO2. ಆಮೇಲೆ ನೆಕ್ಸ್ಟ್ ಬಿ TO2 TWO2. ಸಿ 2 2 ರೀ. ಡಿ TWO2 TO2. ಸೊ ಇಲ್ಲಿ ಚಿತ್ಕೊಟ್ಟು ಕೇಳ್ರಿ, ಏನಪ್ಪ ಅಂತಾರೆ, ರಂಗ ಕೆಲಸ ಮಾಡಲು ಇಚ್ಛಿಸಿದ್ದ ಅಂದಾಗ ನಾವು ಅದಕ್ಕೆ ಯಾವುದನ್ನ ಏನು ಇಚ್ಛಿಸಿದ್ದ ಅನ್ನಬೇಕಾದಾಗ ಅಲ್ಲಿ ನಾವು TO2 ಹಾಕಬೇಕು. ಸೊ ರಂಗ ವಾಂಟೆಡ್ ಟು ವರ್ಕ್. ಯಾವ್ದರ ಬದಲಾಗಿ ಎದ್ರ ಸಲುವಾಗಿ ವರ್ಕ್ ಮಾಡಕತ್ತಿದ್ದವ, ಅವ್ನು ರೊಕ್ಕ ಎಷ್ಟು ಬೇಕಾಯಿತು, 2 ರುಪೀಸ್. ಸೊ ಇಲ್ಲಿ ಸಂಖ್ಯಾವಾಚಕವನ್ನು ಹಾಕಬೇಕು, ಅದಕ್ಕೆ ನಾವು TWO2 ಅಂತ ಹಾಕ್ತೀವಿ. ಸೊ ಎಲ್ಲಿ TO2 ಆಮೇಲೆ TWO2 ಐತ್ರಲ್ಲ, ಇವೆರಡು ಹಾಕಿದ್ರಪ್ಪ ಅಂತಾರೆ ಇದು ಕ್ಲಿಯರ್ ಆಕತಿ. ಇದರ ಆಪ್ಷನ್ ಯಾವುದಪ್ಪ ಅಂತಾರೆ, ಬಿ ಆಪ್ಷನನ್ನು ನೀವು ಹಾಕಿದ್ದಾದ್ರೆ ನಿಮಗೆ ಇನ್ನೊಂದು ಮಾರ್ಕ್ಸ್ ಸಿಕ್ತ್ರಿ. ಇನ್ನು 2025ಕ್ಕೆ ಬರೋಣ ರೀ. 2023 ಮುಗೀತು, 24 ಮುಗೀತು, 25ಕ್ಕೆ ಬರೋಣ. 25ರೊಳಗೆ ಏನಾಗ್ಯದಪ್ಪ ಅಂತಾರೆ, 2 ಪ್ರಶ್ನೆ ಬಂದಾವ. ಅಲ್ಲೂ ಯಾವ್ಯಾವಪ್ಪ ಅಂತಂದರೆ, ಒಂದೇದು ಲೀಲಾ ಲುಕ್ಡ್ ಡ್ಯಾಶ್ ದ ವಿಂಡೋ. ಲೀಲಾ ಲುಕ್ಡ್ ಡ್ಯಾಶ್ ದ ವಿಂಡೋ.
ನೋಡ್ರಿ, ಇದರ ಅರ್ಥ ಮಾಡ್ಕೊಡ್ರಿ ಮೊದಲ. ಲೀಲಾ ಏನು ಮಾಡಕತ್ತಾಳು? ಕಿಟಕಿಯಾಗಿಂದ ನೋಡಕತ್ತಾಳು, ಅಂದರೆ ಕಿಟಕಿಯ ಮುಖಾಂತರ ನೋಡಕತ್ತಾಳು. ಸೊ ಇದರ ಆಪ್ಷನ್ಗಳು ಕೆಳಗದವ. ಎ ಇನ್, ಫಾರ್, ಬಿ ಫಾರ್, ಸಿ ಥ್ರೋ, ಡಿ ವಿತ್. ಇನ್ ಅಂದರೆ ಕಿಟಕಿಯ ಒಳಗೆ ನೋಡಕತ್ತಿಲ್ಲಕ್ಕಿ, ಕಿಟಕಿಯ ಮುಖಾಂತರ ನೋಡಕತ್ತಾಳು. ಹೌದ್ರಿ? ನೆಕ್ಸ್ಟ್ ಬಿ ಫಾರ್, ಕಿಟಕಿಗಾಗಿ ನೋಡಕತ್ತಿಲ್ಲಕ್ಕಿ, ಕಿಟಕಿಯ ಮುಖಾಂತರ ನೋಡಕತ್ತಾಳ. ಮೂರನೇದೇನಪ್ಪ ಅಂದ್ರೆ ಸಿ ಥ್ರೋ, ಮುಖಾಂತರ, ಕಿಟಕಿಯ ಮುಖಾಂತರ ಹೊರಗೆ ನೋಡತ್ತ ಅಥವಾ ಕಿಟಕಿಯ ಮೂಲಕ ಹೊರಗೆ ನೋಡಕತ್ತಾಳ. ಆಕೆಗೆ ಇಲ್ಲಿ ಸಾಧನ ಏನೋ ಹೊರಗೆ ನೋಡಲಿಕ್ಕೆ ಅನುಕೂಲ ಯಾವ್ದು ಮಾಡಿಕೊಡಕತ್ತತಿ? ಕಿಟಕಿ ಮಾಡಿಕೊಡಕತ್ತ. ಆ ಕಿಟಕಿಯ ಮುಖಾಂತರ ನೋಡಕತ್ತಾಳ ಅಂತ ಹೇಳೋದಕ್ಕೆ ನಾವಿಲ್ಲಿ ಥ್ರೋ ಬಳಸ್ತೀವಿ. ಆ ಥ್ರೋ ಅನ್ನು ಇದರ ಹಾಕಿದ್ರಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಇಲ್ಲಿಯೂ ಕೂಡ ನಿಮಗೆ ನೇರವಾದ ಪ್ರಶ್ನೆ, ನೇರವಾದ ಉತ್ತರ, 1 ಮಾರ್ಕ್ಸ್ ಬಿಂದಾಸಾಗಿ ಸಿಗ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ರೀ, 2025 ಇಟ್ ವಾಸ್ ರೇನಿಂಗ್ ಡ್ಯಾಶ್, ಐ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೆಲ್ಲಾ. ಇಲ್ಲಿ ಸಿಚುವೇಶನ್ ಅರ್ಥ ಮಾಡ್ಕೊಡ್ರಿ. ಇಟ್ ವಾಸ್ ರೇನಿಂಗ್ ಅಂದರೆ ಹೊರಗಡೆ ಮಳೆ ಬೀಳಾಕತ್ತೈತಿ. ಡ್ಯಾಶ್, ಐ ಫಾರ್ಗಾಟ್ ಟು ಟೇಕ್ ಮೈ ಅಂಬ್ರೆಲ್ಲಾ, ನನ್ನ ಛತ್ರಿ ತೊಗೋದು ಮರ್ತೀನಿ, ಹೊರಗೆ ಮಳೆ ಬೀಳಾಕೈತಿ. ಡ್ಯಾಶ್, ನಾ ಛತ್ರಿ ತೊಗೊಂಬರ್ದು ಮರ್ತೀನಿ. ಆಪ್ಷನ್ ನೋಡ್ರಿ, ಉತ್ತರ ನಿಮಗೆ ಗೊತ್ತಾಕತಿ. ಎ ಸೋ, ಬಿ ಬಿಕಾಸ್, ಸಿ ಬಟ್, ಡಿ ಆರ್. ಇದನ್ನ ಕನ್ನಡದಾಗ ಹೇಳ್ತನು, ನಿಮ್ಗೆ ಆಲ್ಮೋಸ್ಟ್ ಅರ್ಥ ಆಕತ್ ನೋಡ್ರಿ. ಹೊರಗೆ ಮಳೆ ಬರಾಕತ್ತೈತಿ, ಆದ್ರೆ ನಾನು ಛತ್ರಿ ತೋರ್ದ ಮರ್ತೀನಿ. ಆದರೆ ಅಂದರೆ ಆದರೆ ಅನ್ನೋದು ಎಲ್ಲರಿಗೂ ಈಜಿಗೆ ಗೊತ್ತಿದ್ದು. ಬಟ್ ಸರಿಯಾದ ಉತ್ತರ. ಬಟ್ ಆರಾಮಾಗಿ ಆಗ್ತೀರಿ, ಅಗದಿ ಚಂದಂಗೆ ನಿಯಮಗಳನ್ನೆಲ್ಲ ಓದಿದ್ರಪ್ಪ ಅಂದ್ರೆ ಕುಲ ಹಾಕತ್ರಿ. ಇದು ಬಟ್ ಅಂತಕ್ಕಂಥದ್ದು ಹಾಕಿದ್ರಪ್ಪ ನಿಮ್ಮ TET ಒಳಗೆ 1 ಮಾರ್ಕ್ಸನ್ನು ನೀವು ಮುಡಿಗೇರಿಸ್ಕೋತೀರಿ. ಇನ್ನು 2024 1 to 5th ಒಂದು ನನಗೆ ಕ್ವಶನ್ ಪೇಪರ್ ಸಿಕ್ಕತ್ರಿ. ಅದನ್ನು ಅದರೊಳಗೂ 2 ಕ್ವಶನ್ ಬಂದಾವ, ಅದನ್ನು ಬಿಡಿಸೀನಿ. ಅದಕ್ಕೆ ಅದನ್ನೊಂದು ಹೇಳ್ತೀನಿ ರೀ, ಕೇಳ್ಕೊಂಬಿಡ್ರಿ ಹಂಗೆ. ಫಸ್ಟ್ ಕ್ವಶನ್ ಏನಪ್ಪ ಅಂದ್ರೆ, ದ ವುಡನ್ ಡೋರ್ ವಾಸ್ ಲ್ಯಾಚ್ಡ್ ಫ್ರಾಮ್ ಇನ್ಸೈಡ್. ವುಡನ್ ಡೋರ್ ಅಂಡರ್ಲೈನ್ ಮಾಡ್ಯಾರ, ವುಡನ್ಗೆ ಅಷ್ಟು ಮಾತ್ರ ಅಂಡರ್ಲೈನ್ ಮಾಡ್ಯಾರ. ಅಂಡರ್ಲೈನ್ ಮಾಡಿ ಏನು ಕ್ಯಾರಪ್ಪ, ಕೆಳಗಿಂದ ಆಪ್ಷನ್ಗಳನ್ನ ಕೊಟ್ಟಾರ. ಎ ನೌನ್, ಬಿ ಅಡ್ಜೆಕ್ಟಿವ್, ಸಿ ಕಂಜಕ್ಷನ್, ಡಿ ಆ್ಯಡ್ವರ್ಬ್. ಇಲ್ಲಿ ನೌನ್ ಕಂಡು ಹಿಡ್ಕೋಬೇಕು ಮೊದಲು ನಾವು. ನೌನ್ ಯಾವುದು? ಡೋರ್. ನೌನ್ ಯಾವುದು ರೀ? ಡೋರ್. ಆ ಡೋರ್ ಎಂಥದೈತಿ ಅನ್ನೋದು ಹೇಳೋದು ಯಾವುದು? ವುಡನ್. ಹೌದ್ರಿ? ನಮ್ಮ ಅಡ್ಜೆಕ್ಟಿವ್ ಏನು ಹೇಳ್ತತಿ? ನೌನ್ ಅಥವಾ ಪ್ರನೌನ್ ಬಗ್ಗೆ ಹೇಳೋದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಇಲ್ಲಿ ಬಾಗಲ ಎತ್ತರದೈತಿ ಅಂದ್ರೆ ಅದರದ ಮೆಟಲ್ ಬಗ್ಗೆ ಆಗಲಿ, ಅದನ್ನು ಯಾವುದರಿಂದ ತಯಾರಿಸಿದಾರೋ ಅನ್ನೋದನ್ನು ಹೇಳ್ತಕ್ಕಂಥದ್ದು ಯಾವುದು? ವುಡನ್ ಅಂತಕ್ಕಂಥದ್ದು. ಸೊ ವುಡನ್ ಅಂತಕ್ಕಂಥದ್ದಕ್ಕೆ ನಾವು ಅಂಡರ್ಲೈನ್ ಮಾಡಿದಾರ. ನೇರವಾಗಿ ಕಣ್ಣು ಮುಚ್ಚಿ ಯಾವುದೂ ಕೇಳಲಾರ್ದ ಅಡ್ಜೆಕ್ಟಿವ್ ಅಂತೇಳಿ ಸರಳವಾಗಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಡೋರ್ ಎಂಥದೈತೆ ಅನ್ನೋದು ಹೇಳ್ತಕ್ಕಂಥ ಪದ ಯಾವುದು? ವುಡನ್. ಸೊ ಇದಕ್ಕೆ ವುಡನ್ಕ್ಕೆ ಯಾರಾದರೂ ನೀವು ಟಿಕ್ ಮಾಡಿದ್ದಾದ್ರೆ 1 ಮಾರ್ಕ್ಸ್ ನಿಮ್ಗೆ ಸಿಗ್ತದೆ. ಇನ್ನು 8ನೇ ಪ್ರಶ್ನೆ ರೀ. ಆದರೆ ಈ 8ನೇ ಪ್ರಶ್ನೆ ಏನಪ್ಪ ಅಂತಂದರೆ, ಈಗ 7 ಪ್ರಶ್ನೆ ಬಿಡಿಸಿವ್ರಿ ಎಲ್ಲ ಪ್ರಶ್ನೆ ಪತ್ರಿಕೆಗಳು 2. ಇದು 4ನೇ ಪ್ರಶ್ನೆ ಪತ್ರಿಕೆ, ಇದ್ರಾಗ 2ನೇ ಪ್ರಶ್ನೆ ಪತ್ರಿಕೆ. 2ನೇ ಪ್ರಶ್ನೆ, ದ ಕರೆಕ್ಟ್ ಸಫಿಕ್ಸ್ ಟು added to the word kind make it a noun. ನಾನು ನೌನ್ ಹೇಳುವಾಗ ಹೇಳಿದ್ದೆ, ಕೆಲವೊಂದಿಷ್ಟು ನೌನ್ಗಳಿಗೆ ನಾವು LY, NESS, ING, ಆಮೇಲೆ FU ಎಲ್ಲ ಹಚ್ಚೋದ್ರಿಂದ ಏನಾಕವಪ್ಪ ಅಂತಾರವು ನಾಮಪದಗಳಾಗಿ ಬದಲಾಗ್ತಾವ ಅಂತಕ್ಕಂಥದ್ದನ್ನು ಹೇಳಿದೆ. ಇಲ್ಲಾಂದರೆ ವಿಶೇಷಣಗಳಿರ್ತಾವೆ, ಅವನ್ನ ನಾಮಪದಗಳಾಗಿ ಬದಲಾವಣೆ ಮಾಡ್ಕೋಬೋದು. ವಿಶೇಷಣಗಳನ್ನು ನಾಮಪದವಾಗಿ ಬದಲಾವಣೆ ಮಾಡ್ಕೋಬೇಕಾದ್ರೆ ಮುಂದೆ ಏನು ಹಚ್ಬೇಕಂತ ಹೇಳಿದ್ನಿ ನಾನು? ಸಫಿಕ್ಸ್ ಹಚ್ಬೇಕಂತ ಹೇಳಿದ್ದೆ. ಆ ಸಫಿಕ್ಸಿಗೆ ಸಂಬಂಧಪಟ್ಟಂತೆ ಇದು ಪ್ರಶ್ನೆ ಅದ ರೀ. ಈ ಕೆಳಗೆ ಕೈಂಡ್ಗೆ ಯಾವ ಸಫಿಕ್ಸನ್ನು ಹಚ್ಚಿದ್ರೆ ಅದು ನೌನ್ ಆಕತಿ ಅನ್ನೋದು ಕೇಳ್ಯಾರ. ಆಪ್ಷನ್ ಎ LY, ಆಪ್ಷನ್ ಬಿ NESS, ಆಪ್ಷನ್ ಸಿ ING, ಆಪ್ಷನ್ ಡಿ FUL. ಸೊ ಇಲ್ಲಿ ನಾವು ಕೈಂಡಿಗೆ ಏನು ಹಚ್ಚಬೇಕು ಅಂದಾಗ ಕೈಂಡಿಗೆ ನಾವು NESS ಹಚ್ಬೇಕು ರೀ.
ಕೈಂಡ್ ಅಂದರೆ ದಯೆ. ಕೈಂಡ್ ಅಂದರೆ ದಯೆ. ಅದಕ್ಕೆ ನಾವು ಏನು ಮಾಡಬೇಕು, NE ಅನ್ನು ಹಚ್ಬೇಕು. ಕೈಂಡ್ನೆಸ್ ಅಂದ್ರಪ್ಪ ಅಂತಂದ್ರೆ ನೌನ್ ಆಕತಿ. ಕೈಂಡ್ಲಿ ಅಂದ್ರಪ್ಪ ಅಂತಂದ್ರೆ ಅದು ಎಡ್ವರ್ಬ್ ಆಕತಿ. ಹೀಗಾಗಿ ನಾವು ಇಲ್ಲಿ ಏನು ಹಚ್ಬೇಕ್ರಿ, ಎಸ್ ಹಚ್ಬೇಕ್ರಿ. ಎಸ್ ಹಚ್ಚಿದ್ರೆ ಇದು NE ಹಚ್ಚಿದ್ದಾದರೆ ಇದು ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅದನ್ನು ಟಿಕ್ ಮಾಡಿದ್ರಪ್ಪ ಅಂದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತದ. ಇನ್ನು ಮತ್ತೊಂದು ಪ್ರಶ್ನೆ ಬಿದ್ದದ ರೀ TET ಒಳಗೆ. ಅದು 2018 TET ಕಾಣ್ತದೆ. ಹಂಗೆ ಕ್ವಶನ್ ಪೇಪರ್ ಸರ್ಚ್ ಮಾಡ್ತಿರ್ಬೇಕಾದಾಗ ಅದು ಸಿಕ್ತು. ಅದ್ರ ಬಗ್ಗೆ ಅಂದ್ರೆ ಅದನ್ನೊಂದು ನಾನು ಬಿಟ್ಟು ಹೋಗಿದ್ದೆ ಹೇಳ್ಬೇಕಾದಾಗ ನಿಮಗೆ. ಅದನ್ನು ಹೇಳ್ಬೇಕಂತೇಳಿ ಇವತ್ತು ಅದನ್ನು ಸೆಪ್ರೇಟಾಗಿ ಲಾಸ್ಟಿಗೆ ತೊಗೊಂಡೇನು ಕ್ವಶನ್. He went to the several times. He went to the tree several times dash finding anything miraculous about it. ಇಲ್ಲಿ ಏನದಪ್ಪ ಅಂತಂದರೆ ನಾವು ಪ್ರೇಸಲ್ ಅಥವಾ ಆಡ್ವರ್ಬ್ ಕಂಜಕ್ಷನ್ ಅಂತ ಕರಿತೀವಿ. ಆ ಕಂಜಕ್ಷನ್ಗಳು ಹೆಂಗಿರ್ತಾವಪ್ಪ ಅಂತಂದರೆ ಪ್ರೇಸಲ್ ಫಾರ್ಮ್ದಾಗ ಇರ್ತಾವೆ. ವರ್ಬ್ ಪ್ರೇಸ್ಗಳನ್ನ ಹೇಳಿದ್ಲಿ ಆ ರೀತಿ ಫಾರ್ಮ್ದೊಳಗೆ ಇರ್ತಾವೆ. ಅಂಥ ಫಾರ್ಮ್ದಾಗ ಇರ್ತಕ್ಕಂಥವುಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತಾರೆ, ಅವು ಒಂದೊಂದು ಬರೋಂಗಿಲ್ಲ, ಸಿಂಗಲಾಗಿ ಬರೋಂಗಿಲ್ಲ, ಎರಡು ಕೂಡಿ ಬರ್ತೀವಿ. 2 ಅಥವಾ 3 ಪದಗಳು ಕೂಡಿ ಬರ್ತಿರ್ತಾವೆ. ಅಂದರೆ ಕೂಡ್ಕೊಂಡು ಬರ್ತಿರ್ತಾವೆ. ಹೌ ಪ್ಲಸ್ ಎವರ್ ಹವೆವರ್, ಹ್ಯಾಂಡ್ ಪ್ಲಸ್ ಎವರ್ ಹಣೆವರ್, ಆಮೇಲೆ ಆ್ಯಂಡ್ ಆಲ್ವೇಸ್, ಆಮೇಲೆ ಬಟ್ ನೆವರ್. ಇಲ್ಲಿ ಕ್ವಶನ್ ಏನಪ್ಪ ಅಂದ್ರೆ, ಇವ ಬಹಳಷ್ಟು ಸರ್ತಿ ಇದ್ರ ಕಡೆ ಹೋಗಿದ್ದಾನೆ. ಎದ್ರ ಕಡೆ ರೀ, ಗಿಡದ ಕಡೆಗೆ. ಅಲ್ಲಿ ಯಾವಾಗೂ ಕೂಡ ಇವಾಗ ಏನಾಗಿಲ್ಲ, ಏನು ಮಿರಾಕ್ಯುಲಸ್ ಆಗಿ ಏನೂ ಕಂಡೇ ಇಲ್ಲ, ಗಿಡ ಸಾಮಾನ್ಯವಾಗಿ ಇತ್ತು ಅಂತ ಹೇಳಿದ್ದಾರೆ ಅಷ್ಟೆ. ಹಾಗಾದರೆ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳು ಯಾವ? ಒಂದು ಎ ಹವೆವರ್, ಬಿ ನೆವರ್, ಸಿ ಆ್ಯಂಡ್ ಆಲ್ವೇಸ್, ಡಿ ಬಟ್ ನೆವರ್. ನೋಡ್ರಿ, ಆದರೆ ಯಾವಾಗೂ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಆಪ್ಷನ್ ಡಿ ಬಟ್ ನೆವರನ್ನು ಟಿಕ್ ಮಾಡಬೇಕು. ಬಟ್ ನೆವರನ್ನು ಟಿಕ್ ಮಾಡಿದ್ದೆ ಆದರೆ ನಮಗೇನಾಗತ್ತೆ ರೀ, ಸರಿಯಾಗಿ ಆನ್ಸರ್ ಆಗ್ತದೆ, 1 ಮಾರ್ಕ್ಸ್ ಸಿಗ್ತದೆ. ಸೊ ಇಲ್ಲಿವರೆಗೆ ನಾವು GPSTR ಮತ್ತು PSTRಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ಓಪನ್ ಮಾಡಿ ಏನು ಮಾಡಿವಪ್ಪ ಅಂತಾರೆ ಬಿಡಿಸಿದ್ದೀವಿ. ಸೊ ನಿಮ್ಮ ಸ್ಟಡಿ ಜರ್ನಿ ಕಂಟಿನ್ಯೂ ಆಗಲಿ. ನಾ ಕೊಟ್ಟಿರ್ತಕ್ಕಂಥ ನಿಯಮಗಳು ಆಲ್ಮೋಸ್ಟ್ ಎಲ್ಲವೂ ಕೂಡ ಅಪ್ಲೈ ಆಗಕತ್ತವ. ನೋಡಿರಿ, ಹಳೆ ವಿಡಿಯೋಗಳನ್ನೂ ನೋಡಿರಿ, ಅಲ್ಲಿಯೂ ಕೂಡ ಎಲ್ಲ ಅಪ್ಲೈ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವೆ. ಇನ್ನೂ ನಿಮಗೆ ಹೆಚ್ಚಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಪ್ರಶ್ನೆ ತಿಳಿಲಿಲ್ಲಪ್ಪ ಅಂತಾರೆ ನಾನು ವಿಡಿಯೋ ಕೆಳಗಡೆ ಕಮೆಂಟ್ ಹಾಕ್ರಿ. ಅದನ್ನು ನಾನು ಮುಂದಿನ ವಿಡಿಯೋದೊಳಗೆ ತಿಳಿಸಿ ಹೇಳ್ತೀನಿ ಅಂತ ಹೇಳ್ತಾ, ಇವತ್ತಿಗೆ ಇಲ್ಲಿ ತನಕ ನಮ್ಮ ವಿಡಿಯೋನ ಶಾಂತ ರೀತಿಯಿಂದ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಶುಭವಾಗಲಿ, ಹಾಗೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ನಾವು ನಾಳೆ ಅಥವಾ ಇವತ್ತು ಸಾಧ್ಯ ಆದರೆ ಇವತ್ತು ಸಾಯಂಕಾಲ ಆಲ್ಮೋಸ್ಟ್ SSC GDಗೆ ಭಾಳ ವಿದ್ಯಾರ್ಥಿಗಳು ನಮ್ಮ ಜವಾರಿ ಮಂದಿ ಭಾಳ ಗುದ್ದಾಡತ್ತತ್ರಿ. ಅವರಿಗೋಸ್ಕರ ನಾವು ಏನು ಮಾಡೋಣಪ್ಪ ಅಂತಾರೆ, GD ಕ್ವಶನ್ ಪೇಪರನ್ನು ತೆಗೆದುಕೊಂಡು ಇವತ್ತು ಸಾಯಂಕಾಲ ಬರ್ತೀನಿ. ಇಲ್ಲ ತಪ್ಪಿತಪ್ಪ ಅಂತಾರೆ ನಾಳೆ ಮುಂಜಾನೆ ಬರ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಕೂಡ ವಂದನೆಗಳು. ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಗುಡ್ ಬಾಯ್. ಹಾಗೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮರಿಬೇಡ್ರಿ. ನಮಸ್ಕಾರ.